ಇವಾಗ ಈ ಬನಾನಾ ಕೇಕ್ ಮಾಡೋದು ಹೇಳ್ಕೊಡ್ತೀನಿ ಈಸಿಯಾಗಿ. ಮೈಕ್ರೋ ಓವನ್ ಅಲ್ಲೂ ಮಾಡ್ಬೋದು, ಕುಕ್ಕರ್ ಅಲ್ಲೂ ಮಾಡ್ಬೋದು. ಎಷ್ಟೋ ಜನ ಮನೆಯಲ್ಲಿ ಮೈಕ್ರೋ ಓವನ್ ಇರೋದಿಲ್ಲ, ಅದರಿಂದ ಕುಕ್ಕರ್ ಅಲ್ಲಿ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಗೆ ಗ್ಯಾಸ್ ಹಚ್ಚಿ ಕುಕ್ಕರ್ನ ಬಿಸಿ ಮಾಡಕ್ ಇಟ್ಬಿಡ್ಬೇಕು. ಬೋಲ್ ತಗೊಳ್ಬೇಕು. ಬೋಲ್ ಅಲ್ಲಿ 4 ಬನಾನಾ ಹಾಕೊಬೇಕು. ನಾಲ್ಕು ಬನಾನಾ ಹಾಕೊಂಡಿದ್ದೀನಿ. 1 ಕಪ್ ಮೊಸರು, 1 ಕಪ್ ಆಯಿಲು, 2 ಕಪ್ ಮೈದಾ, 1 ಕಪ್ ಶುಗರು, ಆವಾಗಲೇ 1 ಕಪ್ ಹಾಕಿದ್ದೀನಿ. ಈಗ 1.5 ಕಪ್ ಶುಗರ್, 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು, ವೆನಿಲಾ ಎಸೆನ್ಸ್ ಹಾಕೊಬೇಕು, ಒಂದು ಸ್ಪೂನು, ಇದನ್ನೆಲ್ಲ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡೋ ಟೈಮಲ್ಲಿ ಈ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನಮ್ಗೆ ಹಾಲು ಸ್ವಲ್ಪ ಹಾಕೊಳ್ರಿ. ಗ್ಯಾಸ್ ಉರಿತಾನೆ ಇರಬೇಕು. ಸ್ಟವ್ ಕುಕ್ಕರ್ ಬಿಸಿ ಆಗಿರ್ಬೇಕು. ಸಿಮ್ಮಲ್ಲಿ ಇಟ್ಟಿರ್ಲಿ. ಈಗ ಈ ತರ ಇದು ಕಲ್ಸಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇದಕ್ಬಿಟ್ಟು ರೆಡಿ ಆಗಿದೆ. ಇವಾಗ ಈ ತರ ಕುಕ್ಕರ್ದು ಬಟ್ಲು ಬರುತ್ತೆ, ಆ ಬಟ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದಾಯ್ತು. ಅದಕ್ಕೆ ಇವಾಗ ಮೈದಾ ಹಸಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಅಂಟ್ಕೊಂಡ್ಬಾರ್ದು ಕೇಕು ಅಂದ್ಬಿಟ್ಟು. ರೆಡಿ ಆಗಿದೆ ಇದು. ನಾನು ಇವಾಗೆಲ್ಲ ಇವಾಗ ಹಾಕ್ತೀನಿ. ನಾನು ಬ್ರೌನ್ ಪೇಪರ್ ಯೂಸ್ ಮಾಡಲ್ಲ, ಅದರಿಂದ ನಾನು ಎಣ್ಣೆ ಹಾಕಿ ಮೈದಾ ಹಾಕಿ ಅಂಟ್ಕೊಂಡು ತಿಂತಂಗೆ ಮಾಡ್ತಿದ್ದೀನಿ. ಸಕ್ಕರೆ ಪುಡಿ ಬೇಕಾದ್ರೂ ಮಾಡ್ಕೊಬಹುದು, ಇಲ್ಲ ಹಾಗೇನೂ ಹಾಕ್ಬೋದು.
ಇದನ್ನ ಈ ತರ ಅದ್ರೊಳಗಡೆ ಗಾಳಿ ಏನಾಗುತ್ತೆ ಎಲ್ಲ ಒಂದೇ ಮೇಲೆ ಕುತ್ಕೊಳುತ್ತೆ. ಇವಾಗ ಇದು ರೆಡಿ ಆಗಿದೆ. ಕುಕ್ಕರ್ ಬಿಸಿ ಆಗಿದೆ. ಓಪನ್ ಮಾಡಿ. ಈ ತರ ಬಿಸಿಯಾಗಿರ್ಬೇಕು. ಇವಾಗ ಇದನ್ನ ಅದ್ರೊಳಗಡೆ ಇಡಬೇಕು. ಇಟ್ಬಿಟ್ಟು 45 ನಿಮಿಷ ಮುಚ್ಚಿಬಿಡ್ಬೇಕು. ನೋಡಿ ಇವಾಗ 45 ನಿಮಿಷ ಆಗಿದೆ. ಫಸ್ಟ್ ಈ ತರ ಚೆಕ್ ಮಾಡಬೇಕು. ನೋಡಿ ಅಂಟ್ಕೊಂಡಿಲ್ಲ. ಇವಾಗ ಇದಾಗಿದೆ. ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ. ಇವಾಗ ತಣ್ಣಗಾಗಕ್ ಬಿಡ್ಬೇಕು. ತಣ್ಣಗಾಗಿದೆ. ಇವಾಗ ನೋಡ್ರಿ ತೋರಿಸ್ತೀನಿ. ಕಟ್ ಮಾಡ್ತೀನಿ. ನೋಡಿ ರೆಡಿ ಆಗಿದೆ ಬನಾನಾ ಕೇಕು. ಎಷ್ಟು ಸಾಫ್ಟ್ ಇದೆ.